ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ನಾವು ಪುರಾಣಗಳಲ್ಲಿ ಕಥೆಗಳನ್ನು ಓದುವಾಗ ನಾವು ಸಾಮಾನ್ಯವಾಗಿ ದೇವತೆಗಳು, ರಾಕ್ಷಸರು, ದಾನವರು, ಪ್ರಾಣಿಗಳು, ಪಕ್ಷಿಗಳು, ಋಷಿಗಳು ಹೆಸರುಗಳನ್ನು ಕಾಣುತ್ತೇವೆ. ಆದರೆ ಅವರು ಹೇಗೆ ಜನಿಸಿದರು, ಹೇಗೆ ರಚಿಸಲಾಯಿತು ಈ ಬ್ರಹ್ಮಾಂಡವು ಎಲ್ಲವನ್ನು ಹೇಗೆ ಸೃಷ್ಟಿಸಿತು ಎಂದು ನಮಗೆ ತಿಳಿದಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ದೇವತೆಗಳು, ಅಸುರರು, ದಾನವರು, ಋಷಿಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ವಿಶ್ವದಲ್ಲಿರುವ ಎಲ್ಲ ಜೀವಿಗಳ ಜನ್ಮವನ್ನು ನಾವು ತಿಳಿಯೋಣ. ಪುರಾಣಗಳ ಪ್ರಕಾರ ಈ ಕಥೆಯನ್ನು ಪದೇ ಪದೇ ಕೇಳುವವನು, ಇದನ್ನು ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳುವವನು ತನ್ನ ಕುಟುಂಬವನ್ನು ಶಾಶ್ವತಗೊಳಿಸುತ್ತಾನೆ ಮತ್ತು ಸ್ವರ್ಗೀಯ ಪ್ರದೇಶದಲ್ಲಿ ಗೌರವವನ್ನು ಪಡೆಯುತ್ತಾನೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಕಥೆಯು ಪ್ರತಿಯೊಂದು ಪುರಾಣಗಳಿಂದ ಭಿನ್ನವಾಗಿರಬಹುದು. ಪ್ರಸ್ತುತ ಕಥೆಯನ್ನು ಬ್ರಹ್ಮಪುರಾಣದಿಂದ ತೆಗೆದುಕೊಳ್ಳಲಾಗಿದೆ. ಪುರಾಣ ಪ್ರಕಾರ ಮೊದಲಿಗೆ ಪ್ರಕೃತಿ ಮತ್ತು ಪುರುಷ ಅಸ್ತಿತ್ವದಲ್ಲಿತ್ತು. ನಂತರ ಆ ಪುರುಷ ಅದರಿಂದ ವಿಶ್ವವನ್ನು ರಚಿಸಿದನು. ಆ ಪುರುಷನು ನಾರಾಯಣ ಆಗಿರುವನು. ಅವನೇ ಸಕಲ ಜೀವಿಗಳ ಸೃಷ್ಟಿಕರ್ತ. ಅವನು ಅತ್ಯಂತ ಶ್ರೇಷ್ಠ ಜೀವಿ. ಭಗವಂತನು ಪ್ರಾರಂಭದಲ್ಲಿ ಮೊದಲಿಗೆ ನೀರನ್ನು ಏಕಾಂಗಿಯಾಗಿ ಸೃಷ್ಟಿಸಿದನು. ಅದರಲ್ಲಿ ಚೈತನ್ಯವನ್ನು ತುಂಬಿದನು. ನಂತರ ಆ ನೀರಿನ ಮೇಲೆ ವಿಶ್ರಾಂತಿ ಪಡೆದನು. ಅವನು ನೀರನ್ನು ಆಶ್ರಯವನ್ನು ಪಡೆದಾದ್ದರಿಂದ ಅವನಿಗೆ ನಾರಾಯಣ ಎಂದು ಹೆಸರಿಸಲಾಯಿತು. ಅವರು ಆಳವಾದ ಯೋಗ ನಿದ್ರೆಯಲ್ಲಿದ್ದಾಗ ಅವನ ನಾಭಿಕಮಲದಿಂದ ಬ್ರಹ್ಮನು ಜನಿಸಿದನು. ಅದರ ನಂತರ ಚಿನ್ನದ ಗರ್ಭದ ಮೊಟ್ಟೆಯು ಆಕಾರವನ್ನು ಪಡೆದುಕೊಂಡು ನೀರಿನ ಮೇಲೆ ತೇಲಿತು. ಚಿನ್ನದ ಬಣ್ಣದ ಭಗವಂತ 1 ವರ್ಷ ಅಲ್ಲಿಯೇ ಇದ್ದನು ಮತ್ತು ನಂತರ ಮೊಟ್ಟೆಯನ್ನು 2 ಭಾಗಗಳಾಗಿ ವಿಭಜಿಸಿದನು. ಅವು ಸ್ವರ್ಗ ಮತ್ತು ಭೂಮಿ ಎಂದು ಕರೆಯಲಾಯಿತು. ಈ 2 ಭಾಗಗಳ ಮಧ್ಯದಲ್ಲಿ ಭಗವಂತನು ಆಕಾಶವನ್ನು ಸೃಷ್ಟಿಸಿದನು. ಅವನು ಭೂಮಿಯನ್ನು ನೀರಿನ ಮೇಲೆ ತೇಲುವಂತೆ ಹಿಡಿದನು. ಅವನು 10 ಕಾಲು ಭಾಗಗಳನ್ನು ಸೃಷ್ಟಿಸಿದನು. ಹಾಗೆಯೇ ಮನಸ್ಸು, ಮಾತು, ಪ್ರೀತಿ, ಕೋಪ ಮತ್ತು ಆನಂದವನ್ನು ಸೃಷ್ಟಿಸಿದನು. ಇದರ ನಂತರ ಬ್ರಹ್ಮನು ತನ್ನ ಮನಸ್ಸಿನಿಂದ 4 ಮಕ್ಕಳನ್ನು ಸೃಷ್ಟಿಸಿದನು. ಸನಕ, ಸನಂದನ, ಸನಾತನ, ಸನತ್ಕುಮಾರ. ಅವರನ್ನು ಸನತ್ಕುಮಾರರೆಂದು ಕರೆಯಲಾಯಿತು. ಅವರು ಶಿಶುಗಳಾಗಿ ಕಾಣಿಸಿಕೊಂಡರು. ಸೃಷ್ಟಿಯಲ್ಲಿ ಸಹಾಯ ಮಾಡಲು ಬ್ರಹ್ಮ ಅವರಿಗೆ ಆದೇಶಿಸಿದರು. ಆದರೆ ಸಾತ್ವಿಕ ಅಭಿವ್ಯಕ್ತಿಯಾಗಿ ಮತ್ತು ಪ್ರಾಪಂಚಿಕ ಜೀವನದಲ್ಲಿ ಆಸಕ್ತಿಯಿಲ್ಲದ ಅವರು ನಿರಾಕರಿಸಿದರು ಮತ್ತು ಬದಲಿಗೆ ತಮ್ಮ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ದೇವರು ಮತ್ತು ಬ್ರಹ್ಮಚಾರ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು. ಅವರ ನಿರಾಕರಣೆಯು ಬ್ರಹ್ಮನನ್ನು ಕೋಪಗೊಳಿಸಿತು ಮತ್ತು ಅವನ ಕೋಪವು ರುದ್ರದೇವರಾಗಿ ಪ್ರಕಟವಾಯಿತು. ಬ್ರಹ್ಮನು ನಂತರ 7 ಮಾನಸಿಕ ಪುತ್ರರನ್ನು ಸೃಷ್ಟಿಸಿದನು. ಋಷಿ ಮಾರೀಚಿ, ಋಷಿ ಅತ್ರಿ, ಋಷಿ ಪುಲಸ್ಯ, ಋಷಿ ಪುಲಾಹ, ಋಷಿ ಕ್ರತೃ ಮತ್ತು ಋಷಿ ವಶಿಷ್ಠ. ಪುರಾಣಗಳಲ್ಲಿ ಅವರನ್ನು ಸಪ್ತಋಷಿ ಮತ್ತು 7 ಬ್ರಹ್ಮಗಳೆಂದು ಕರೆಯಲಾಗುತ್ತಿತ್ತು. ದೇವತೆಗಳ ಗುಂಪುಗಳನ್ನು ಒಳಗೊಂಡಿರುವ ದೈವಿಕ ಸ್ವಭಾವದ 7 ಮಹಾನ್ ಕುಟುಂಬಗಳು 7 ಬ್ರಹ್ಮಗಳಿಂದ ಜನಿಸಿದವು. ಅವರು ಸಂತತಿಯನ್ನು ಹೊಂದಿದರು ಮತ್ತು ಅವರು ಪವಿತ್ರ ವಿಧಿಗಳನ್ನು ಮಾಡಿದರು. ಕುಟುಂಬಗಳನ್ನು ಮಹಾನ್ ಋಷಿಗಳಿಂದ ರಚಿಸಲಾಗಿದೆ. ಇದರ ನಂತರ ಬ್ರಹ್ಮನು ಮಿಂಚು, ಗುಡುಗು, ಮೋಡಗಳು, ಕೇಸರಿ ಬಣ್ಣದ ಕಾಮನಬಿಲ್ಲುಗಳು ಮತ್ತು ಮೋಡಗಳನ್ನು ಸೃಷ್ಟಿಸಿದನು. ನಂತರ ಅವರು ಪವಿತ್ರ ಯಾಗಗಳನ್ನು ನಡೆಸಲು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳನ್ನು ರಚಿಸಿದರು. ಇದೆಲ್ಲದರ ನಂತರ ಸೃಷ್ಟಿ ಗುಣಿಸದೇ ಇದ್ದಾಗ ಬ್ರಹ್ಮನು ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿದನು. ಒಂದು ಅರ್ಧ ಪುರುಷ ಮತ್ತು ಇತರ ಅರ್ಧ ಮಹಿಳೆ ಆಯಿತು. ಆ ಪುರುಷನನ್ನು ಸ್ವಯಂಭೂಮನು ಎಂದು ಕರೆಯಲಾಯಿತು ಮತ್ತು ಆ ಮಹಿಳೆಯನ್ನು ಶತರೂಪ ಎಂದು ಕರೆಯಲಾಯಿತು. ಮನುವಿನ ಆಳ್ವಿಕೆಯ ಅವಧಿಯನ್ನು ಮನ್ವಂತರ ಎಂದು ಕರೆಯಲಾಯಿತು. ತನ್ನ ವೈಭವದಿಂದ ಅವನು ಸ್ವರ್ಗ ಮತ್ತು ಭೂಮಿಯನ್ನು ವ್ಯಾಪಿಸಿದನು. ಶತರೂಪ 10,000 ವರ್ಷಗಳ ಕಾಲ
ಕಠಿಣ ತಪಸ್ಸು ಮಾಡಿ ಸ್ವಯಂಭುವ ಮನುವನ್ನು ತನ್ನ ಪತಿಯಾಗಿ ಪಡೆದಳು. ಅವರ ಮನ್ವಂತರವು 71 ಯುಗಗಳ ಚಕ್ರಗಳನ್ನು ಒಳಗೊಂಡಿತ್ತು. ಶತರೂಪನಿಗೆ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ ಇಬ್ಬರು ವೀರಪುತ್ರರಿದ್ದರು ಮತ್ತು ಕಾಮ್ಯ ಎಂಬ ಮಗಳು ಜನಿಸಿದಳು. ಋಷಿ ಅತ್ರಿ ಉತ್ತಾನಪಾದನನ್ನು ತನ್ನ ಮಗನಾಗಿ ದತ್ತು ಪಡೆದರು. ಕಾಮ್ಯ ಕರ್ದಮ ಪ್ರಜಾಪತಿಯನ್ನು ಮದುವೆಯಾದಳು. ಉತ್ತಾನಪಾದನು ಋಷಿ ಧರ್ಮನ ಮಗಳಾದ ಸುನತಿಯನ್ನು ವಿವಾಹವಾದನು. ಸುನರ್ತಳು 4 ಗಂಡು ಮಕ್ಕಳನ್ನು ಹೊಂದಿದನು: ಧ್ರುವ, ಕೀರ್ತಿಮಾನ್, ಆಯುಷ್ಮಾನ್ ಮತ್ತು ವಸು. ಅವನ ಮಗನಾದ ಧ್ರುವನು ತನ್ನ 3ನೇ ವಯಸ್ಸಿನಲ್ಲಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು 3000 ದಿವ್ಯ ವರ್ಷಗಳ ಕಾಲ ತಪಸ್ಸು ಮಾಡಿದನು. ಭಗವಾನ್ ಬ್ರಹ್ಮನು ಪ್ರಸನ್ನನಾಗಿ ಅವನಿಗೆ ಬ್ರಹ್ಮಾಂಡದಲ್ಲಿ ಸ್ಥಿರವಾದ ವಾಸಸ್ಥಾನವನ್ನು 7 ಋಷಿಗಳ ಮುಂದೆ ತನ್ನ ಸ್ವಂತ ನಿವಾಸಕ್ಕೆ ನೀಡಿದನು. ಧ್ರುವನು ಸಾಂಬುವನ್ನು ವಿವಾಹವಾದನು ಮತ್ತು ಸ್ಲಿಷ್ಟಿ ಮತ್ತು ಭವ್ಯ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಹೊಂದಿದನು. ಸ್ಲಿಷ್ಟಿಯು ಶುಚಯವನನ್ನು ವಿವಾಹವಾದನು ಮತ್ತು ರಿಪು, ಪುರಂಜಯ, ಪುತ್ರ, ವೃಕಲ ಮತ್ತು ವೃಕತೇಜಸ್ ಎಂಬ 5 ಪುತ್ರರನ್ನು ಪಡೆದನು. ರಿಪು ಬೃಹತಿಯನ್ನು ವಿವಾಹವಾದರು ಮತ್ತು ಚಕ್ಷುಷ ಎಂಬ ಮಗನನ್ನು ಹೊಂದಿದರು. ಚಕ್ಷುಷನು ಸರ್ವವೈಭವವನ್ನು ಹೊಂದಿದನು. ಅವನನ್ನು ಪುಷ್ಕರಣಿಯ ಚಕ್ಷುಷಾಮನು ಎಂದು ಕರೆಯಲಾಯಿತು. ಅವನ ಅವಧಿಯಲ್ಲಿ ಚಕ್ಷುಷ ಮನ್ವಂತರ ಎಂದು ಕರೆಯಲಾಯಿತು. ಚಕ್ಷುಷ ನಾಡ್ವಾಳನನ್ನು ಮದುವೆಯಾದನು ಮತ್ತು 10 ಗಂಡು ಮಕ್ಕಳನ್ನು ಹೊಂದಿದನು: ಕುತ್ಸ, ಪುರು, ಶತದ್ಯುಮ್ನ, ತಪಸ್ವಿನ್, ಸಾತ್ಯವಕ್, ಕವಿ, ಅಗ್ನಿಸ್ತಂಭ್, ಅತಿರಾತ್ರಿ, ಸುದ್ಯಮ್ನ ಮತ್ತು ಅಭಿಮನ್ಯು. ಅವರಲ್ಲಿ ಪುರು ಆಗ್ನೇಯಿಯನ್ನು ವಿವಾಹವಾದರು ಮತ್ತು 6 ಗಂಡು ಮಕ್ಕಳನ್ನು ಹೊಂದಿದರು: ಅಂಗ, ಸುಮಾನಸ್, ಖ್ಯಾತಿ, ಕ್ರತು, ಅಂಗೀರಸ್ ಮತ್ತು ಗಾಯ. ಅಂಗ ಸುನೀತಳನ್ನು ವಿವಾಹವಾದರು ಮತ್ತು ವೇನ ಎಂಬ ಮಗುನನ್ನು ಹೊಂದಿದರು. ವೇಣನು ಸರಿಯಾಗಿ ಆಳ್ವಿಕೆ ನಡೆಸಲಿಲ್ಲ. ಆದ್ದರಿಂದ ಋಷಿಗಳೆಲ್ಲರೂ ಅವನ ಕೈಯನ್ನು ಮಂತಿಸಿದರು. ಅವನ ಕೈಯಿಂದ ಪೃಥು ಎಂಬ ರಾಜನು ಬಂದನು. ಅವನು ಈ ಭೂಮಿಯನ್ನು ರಕ್ಷಿಸಿದನು. ಅವನು ಕ್ಷತ್ರಿಯರಲ್ಲಿ ಮೊದಲನೆಯವನು. ರಾಜಸೂಯ ಯಾಗದೊಂದಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ಅವರು ಕ್ಷತ್ರಿಯರಲ್ಲಿ ಮೊದಲಿಗರು ಮತ್ತು ಅಗ್ರಗಣ್ಯರು. ಅವನು ಭೂಮಿಯ ಅಧಿಪತಿಯಾಗಿದ್ದನು. ಅವನು ಯಾಗವನ್ನು ಮಾಡಿದನು ಮತ್ತು 2 ನೀತಿವಂತ ಪುತ್ರರನ್ನು ಪಡೆದನು. ಅವರು ಅಂತದಿ ಮತ್ತು ಪಟಿನ್. ಅಂತರ್ಧನನು ಶಿಖಂಡನಿಯನ್ನು ವಿವಾಹವಾದನು ಮತ್ತು ಆವಿರ್ಧನ ಎಂಬ ಮಗನನ್ನು ಪಡೆದನು. ಆವಿರ್ಧನನು ದೀಶನಾನನ್ನು ವಿವಾಹವಾದನು ಮತ್ತು ಪ್ರಾಚೀನ ಬಾಯಿಷ್, ಶುಕ್ರ, ಗಾಯ, ಕೃಷ್ಣ, ಬ್ರಜ ಮತ್ತು ಅಜೀನ ಎಂಬ 6 ಮಕ್ಕಳನ್ನು ಹೊಂದಿದನು. ಭಗವಾನ್ ಪ್ರಾಚೀನ ಬೈಷನು ಮಹಾನ್ ಪ್ರಜಾಪತಿಯಾಗಿದ್ದನು. ಅವರ ಮೂಲಕ ಭೂಮಿಯ ಮೇಲೆ ಚಲಿಸುವ ಪ್ರಜೆಗಳನ್ನು ಬೆಳೆಸಲಾಯಿತು. ಅವನು ಸಮುದ್ರ ತೀರದಲ್ಲಿ ಕಠಿಣ ತಪಸ್ಸು ಮಾಡಿದನು ಮತ್ತು ಸಾಗರದ ಮಗಳಾದ ಸಾವರ್ಣಳನ್ನು ಮದುವೆಯಾದನು. ಸಾವರ್ಣನಿಗೆ 10 ಗಂಡು ಮಕ್ಕಳಿದ್ದರು. ಅವರನ್ನು ಪ್ರಚೇತರು ಎಂದು ಕರೆಯಲಾಯಿತು. ಪ್ರಚೇತರು ಮಾರೀಸಳನ್ನು ವಿವಾಹವಾದರು ಮತ್ತು ಅವಳು ದಕ್ಷ ಪ್ರಜಾಪತಿಗೆ ಜನ್ಮ ನೀಡಿದಳು. ದಕ್ಷನಿಂದ ಭೂಮಿಯ ಮೇಲಿನ ಸಂಪೂರ್ಣ ಜೀವಿಗಳು ಸೃಷ್ಟಿಯಾದವು. ದಕ್ಷನ ಅವಧಿಯಿಂದ ಲೈಂಗಿಕ ಸಂಭೋಗದ ಮೂಲಕ ಸಂತಾನೋತ್ಪತ್ತಿ ಪ್ರಾರಂಭವಾಯಿತು. ಇಂದಿನ ವಿಷಯಗಳು ಮಾನಸಿಕ ಪರಿಕಲ್ಪನೆ, ದೃಷ್ಟಿ ಅಥವಾ ಸ್ಪರ್ಶದಿಂದ ಹುಟ್ಟಿದವು ಎಂದು ಹೇಳಲಾಗುತ್ತದೆ. ದಕ್ಷ ವೀರಿಣಿಯನ್ನು ಮದುವೆಯಾದನು. ದಕ್ಷಿಣನಿಗೆ ವೀರಿಣಿಯೊಂದಿಗೆ 5000 ಪುತ್ರರು ಇದ್ದರು. ಅವರನ್ನು ಅರಿಯಶ್ವಸ್ ಎಂದು ಕರೆಯಲಾಗುತ್ತಿತ್ತು. ದಕ್ಷನ ಅತ್ಯಂತ ಶಕ್ತಿಶಾಲಿ ಪುತ್ರರು ಪ್ರಜೆಗಳನ್ನು ವೃದ್ಧಿಸಲು ಬೇಕಾಗುತ್ತದೆ ಎಂದು ಬಯಸಿ ಸಮುದ್ರದ ಸಮೀಪವಿರುವ ಸ್ಥಳಕ್ಕೆ ಬಂದರು. ನಾರದರು ಅವರೊಂದಿಗೆ ಮಾತನಾಡಿದರು. ಅವರು ಅವರಿಗೆ, ಈ ಭೂಮಿಯ ಗಾತ್ರ ಮತ್ತು ವಿಸ್ತಾರ ನಿಮಗೆ ತಿಳಿದಿಲ್ಲ ಎಂದು ಹೇಳಿದರು. ನೀವು ಜನರನ್ನು ರಚಿಸಲು ಬಯಸುತ್ತೀರಿ, ಆದರೆ ನೀವು ಜನರನ್ನು ಸೃಷ್ಟಿಸಲು ಭೂಮಿಯ ಅಳತೆಯನ್ನು ನೋಡಬೇಕು, ಅದ ಮೇಲೆ ರಚಿಸಬೇಕು ಎಂದು ಅವರ ಮಾತುಗಳನ್ನು ಕೇಳಿ ಅವರು ಎಲ್ಲಾ ದಿಕ್ಕುಗಳಲ್ಲಿ ಅಲೆದಾಡಿದರು. ಸಮುದ್ರದಲ್ಲಿ ಸೇರುವ ನದಿಗಳಂತೆ ಅವರು ಇಲ್ಲಿಯವರೆಗೆ ಹಿಂತಿರುಗಲೇ ಇಲ್ಲ.
ಆರ್ಯಶ್ವಸ್ ಕಣ್ಮರೆಯಾದಾಗ ದಕ್ಷನು ಮತ್ತೆ ವೀರಣಿಯಿಂದ 1000 ಪುತ್ರರನ್ನು ಸೃಷ್ಟಿಸಿದನು. ಅವರನ್ನು ಸಬಲ್ಸ್ವಸ್ ಎಂದು ಕರೆಯಲಾಗುತ್ತಿತ್ತು. ನಾರದನು ಅವರನ್ನು ಬೆರಡಿಗೆ ತಿರುಗಿಸಿದನು. ಅವರು ಅದೇ ದಾರಿಯಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಹೋದರು. ಎಂದಿಗೂ ಅವರು ನದಿಗಳ ಸಾಗರಗಳಾಗಿ ಹರಿಯುವಂತೆ ಹಿಂತಿರುಗಲಿಲ್ಲ. ಅವರೂ ನಾಶವಾದರು ಎಂದು ತಿಳಿದು ಪ್ರಜಾಪತಿ ದಕ್ಷನು ವೀರಣಿಯ ಸಹಾಯದಿಂದ 60 ಹೆಣ್ಣು ಮಕ್ಕಳನ್ನು ಪಡೆದರು. ಅವರು ಋಷಿ ಧರ್ಮಕ್ಕೆ 10 ಹೆಣ್ಣು ಮಕ್ಕಳನ್ನು, ಋಷಿ ಕಶ್ಯಪನಿಗೆ 13 ಹೆಣ್ಣು ಮಕ್ಕಳನ್ನು, ಸೋಮನಿಗೆ 27 ಹೆಣ್ಣು ಮಕ್ಕಳನ್ನು, ಋಷಿ ಅರಿಷ್ಟನೇಮಿಗೆ 4 ಹೆಣ್ಣು ಮಕ್ಕಳನ್ನು, ಋಷಿ ಬಹುಪುತ್ರನಿಗೆ 2 ಹೆಣ್ಣು ಮಕ್ಕಳನ್ನು, ಋಷಿ ಅಂಗೀರಸನಿಗೆ 2 ಹೆಣ್ಣು ಮಕ್ಕಳನ್ನು ಮತ್ತು ಋಷಿ ಕ್ರಸಸ್ವನಿಗೆ 2 ಹೆಣ್ಣು ಮಕ್ಕಳನ್ನು ಕೊಟ್ಟನು. ಧರ್ಮ ಅಥವಾ ವಶಿಷ್ಠನ 10 ಪತ್ನಿಯರು ಅರುಂಧತಿ, ವಾಸು, ಯಮಿ, ಲಂಬ, ಬಾಲ, ಮಾರುತತ್ವೇತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ ಮತ್ತು ವಿಶ್ವ. ವಿಶ್ವದ ದೇವರು ವಿಶ್ವದಿಂದ ಜನಿಸಿದರು. ಸಾಧ್ಯ ಸಾಧ್ಯಗಳಿಗೆ ಜನ್ಮ ನೀಡಿದಳು. ಮಾರುತ್ವದಿಂದ ಮೂರ್ತಗಳು ಹುಟ್ಟಿದವು. ವಾಸುಗಳಿಂದ ವಾಸುವಿನ ಮಕ್ಕಳು ಹುಟ್ಟಿದರು. ಭಾನುಗಳು ಭಾನುವಿನ ಮಕ್ಕಳು. ಮುಹೂರ್ತರು ಮುಹೂರ್ತದಿಂದ ಜನಿಸಿದರು. ಘೋಷನು ಲಂಬನ ಮಗ. ನಾಗವತಿಯು ಯಮಿಯ ಮಗಳು. ಭೂಮಿಯ ವಾಸ್ತುಗಳು ಅರುಂಧತಿಯಿಂದ ಹುಟ್ಟಿದವು. ಸಂಕಲ್ಪ ಬ್ರಹ್ಮಾಂಡದ ಆತ್ಮವು ಸಂಕಲ್ಪದಿಂದ ಹುಟ್ಟಿದೆ. 8 ವಸುಗಳೆಂದರೆ ಅಪ, ಧ್ರುವ, ಸೋಮ, ದವ, ಅನಿಲ, ಅನಾಲ, ಪ್ರತ್ಯುಷ ಮತ್ತು ಪ್ರಭಾಸ. ಅಪ ಅವರ ಪುತ್ರರು ವೈತಾಂಡ್ಯ, ಶ್ರಮ, ಶ್ರಾಂತ ಮತ್ತು ಮುನಿ. ಧ್ರುವನ ಮಗ ವಿಶ್ವದಲ್ಲಿ ಸಮಯವನ್ನು ಲೆಕ್ಕ ಮಾಡುವ ಕಾಲ. ಸೋಮನ ಮಗ ವರ್ಕಸ್ ಆಗಿದನು. ಇದರಿಂದ ಜನರು ನಿರಾಶೆಗೊಳ್ಳುತ್ತಾರೆ. ದ್ರವಣ ಮತ್ತು ಹುತ ಅವ್ಯಾವಹ ದವನ ಮಕ್ಕಳು. ಮನೋಹರನ ಮಕ್ಕಳು ಶಿಶಿರ, ಪ್ರಾಣ ಮತ್ತು ರಮಣ. ಶಿವ ಅನಿಲನ ಹೆಂಡತಿ. ಆ ನೀಲನಿಗೆ 2 ಗಂಡು ಮಕ್ಕಳಿದ್ದರು, ಮನೋಜವ ಮತ್ತು ಅವಿಘ್ನತ ಗತಿ. ಪ್ರತ್ಯೂಷನ ಮಗ ದೇವಾಳ. ಪ್ರಭಾಸನು ಬೃಹಸ್ಪತಿಯ ಸೋದರಿ ಯೋಗಸಿದ್ಧಳನ್ನು ವಿವಾಹವಾದನು ಮತ್ತು ವಿಶ್ವಕರ್ಮನಿಗೆ ಜನ್ಮ ನೀಡಿದನು. ಇದು 8 ವಸುಗಳ ಬಗ್ಗೆ. ಪ್ರಜಾಪತಿ ಕಶ್ಯಪನ ಹೆಂಡತಿಯರು ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಕಾಸ, ಸುರವಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು ಮತ್ತು ಮುನಿ. ಕಶ್ಯಪನ ಹೆಂಡತಿ ಸುರಭಿ 11 ರುದ್ರರನ್ನು ಹೆತ್ತಳು. ಅವರೆಂದರೆ ಕಪಾಲಿ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಅಜೀಶ, ಶಾಸನ, ಶಾಷ್ಟ, ಶಂಭು, ಚಂಡ ಮತ್ತು ಧ್ರುವ. 11 ರುದ್ರರು ಬ್ರಹ್ಮಾಂಡದ ಅಧಿಪತಿಗಳಾಗಿದ್ದರು. ಕಶ್ಯಪನ ಪತ್ನಿ ಅದಿತಿಯು 12 ಆದಿತ್ಯರಿಗೆ ಜನ್ಮ ನೀಡಿದಳು. ಆರ್ಯಮಾನ್, ಧಾತೃ, ಪೂಷನ್, ವಿವಸ್ವಾನ್, ಸಾವಿತೃ, ಮಿತ್ರ, ವರುಣ, ಅಂಶ ಮತ್ತು ಭಾಗ. ಕಶ್ಯಪನ ಹೆಂಡತಿ ದಿತಿಗೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ 2 ಮಕ್ಕಳಿದ್ದರು. ಆಕೆಗೆ ಸಿಂಹಿಕಾ ಎಂಬ ಮಗಳೂ ಇದ್ದಳು. ಸಿಂಹಿಕಾ ವಿಪ್ರಸಿದ್ಧಿಯನ್ನು ಮದುವೆಯಾದಳು. ಆಕೆಯ ಪುತ್ರನನ್ನು ಸಿಂಹಿಕಾಯರು ಎಂದು ಕರೆಯಲಾಗುತ್ತಿತ್ತು. ಹಿರಣ್ಯಕಶಿಪುವಿಗೆ ಪ್ರಸಿದ್ಧ ಪರಾಕ್ರಮರಾದ 4 ಪುತ್ರರಿದ್ದರು: ಆಹ್ಲಾದ, ಅನುಲ್ಲಾದ, ಪ್ರಹ್ಲಾದ ಮತ್ತು ಸಂಹ್ಲಾದ. ಆಹ್ಲಾದ ಮಕ್ಕಳು ಮಾಯಾವಿ, ಶಿವ ಮತ್ತು ಕಾಲ. ವಿರೋಚನನು ಪ್ರಹ್ಲಾದನ ಮಗನಾಗಿದ್ದನು. ಬಲಿ ವಿರೋಚನನ ಮಗನಾಗಿದ್ದನು. ಬಲಿಗೆ 100 ಮಂದಿ ಪುತ್ರರಿದ್ದರು. ಅವರಲ್ಲಿ ಬಾಣ ಹಿರಿಯ ಪುತ್ರ. ಅವರು ಶಿವನ ಭಕ್ತರಾಗಿದ್ದರು. ಹಿರಣ್ಯಾಕ್ಷನಿಗೆ 5 ಗಂಡು ಮಕ್ಕಳಿದ್ದರು. ಅವರಿಬ್ಬರು ವಿದ್ವಾಂಸರು, ಯೋಧರೂ ಆಗಿದ್ದರು. ಅವರೆಂದರೆ ಬಾರ್ಬರ, ಶಕುನಿ, ಭೂತ, ಸಂತಾಪನ, ಮಹಾನಾಭ ಮತ್ತು ಕಾಲನಾಭ. ದಕ್ಷನ ಮಗಳಾದ ಧನು ಋಷಿ ಕಶ್ಯಪನಿಂದ 100 ಜನ ಪುತ್ರರಿದ್ದರು. ಅವರನ್ನು ದಾನವರು ಎಂದು ಕರೆಯಲಾಯಿತು. ವಿಪ್ರಚಿತ್ತಿಯು ದಾನವರಲ್ಲಿ ಮಹಾನ್ ಶಕ್ತಿಯುಳ್ಳವನಾಗಿದ್ದನು. ಅವರು ಹೆಚ್ಚಿನ ಶಕ್ತಿಯನ್ನು ಹೊಂದಿದರು ಮತ್ತು ಅವರು ಅನೇಕ ಮಕ್ಕಳನ್ನು ಹೆತ್ತರು. ಅವರಿಗೆ 60,000 ಪುತ್ರರು ಇದ್ದರು. ಮಹಾ ತಪಸ್ವಿ ಮಾಡಿದ ಮಾರೀಚಿ ಹಿರಣ್ಯಪುರ ನಗರದಲ್ಲಿ ಉಳಿದುಕೊಂಡಿದ್ದ. 200-400 ಪುತ್ರರನ್ನು ಹುಟ್ಟುಹಾಕಿದನು. ದಾನವರನ್ನು ಸಂತೋಷಪಡಿಸಿದರು. ಪುಲೋಮನ ಪುತ್ರರಾದ ಪುಲೋಮರು ಮತ್ತು ಕಾಲಕದ ಪುತ್ರರು ಕಾಲಕಿಯರು ಎಂಬ ದಾನವರು ಬಹಳ ಭಯಂಕರ
ಅವರಾಗಿದ್ದರು. ವಿಪ್ರಚಿತ್ತಿಯ ಪುತ್ರರು ಸಿಂಹಿಕನಿಂದ ಜನಿಸಿದ್ದರು. ದೈತ್ಯರು ಮತ್ತು ದಾನವರ ಮಿಶ್ರಣದಿಂದಾಗಿ ಅವರು ಪರಾಕ್ರಮಿಗಳು, ಶಕ್ತಿಶಾಲಿಗಳು ಆದರು. ಅವರನ್ನು ಕೊಲ್ಲುವುದು ಕಷ್ಟಕರವಾಗಿತ್ತು. ಅವರನ್ನು ಅರ್ಜುನನಿಂದ ಪಾತಾಳಕ್ಕೆ ಹೊಡೆದಾಯಿತು. ಸಂಪೂರ್ಣ ರಾಕ್ಷಸರು ಮತ್ತು ದಾನವರನ್ನು ಅರ್ಜುನನೇ ಸಂಹಾರ ಮಾಡಿದ್ದನು. ಕಶ್ಯಪನ ಪತ್ನಿ ತಾಮ್ರ, ಕ್ರೌಂಚಿ, ಶೈನಿ, ಬಾಸಿ, ಸುಗ್ರೀವಿ, ಶುಚಿ ಮತ್ತು ಗೃಧ್ರಿ ಎಂಬ 6 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದಳು. ಕ್ರೌಂಚಿಯು ಗೂಬೆಗಳು ಮತ್ತು ಕಾಗೆಗಳಿಗೆ ಜನ್ಮ ನೀಡಿದಳು. ಶೈನಿಯು ಗಿಡುಗ ಮತ್ತು ಗಿಡುಗಗಳಿಗೆ ಜನ್ಮ ನೀಡಿದಳು. ಬಾಸಿಯು ಬಾಸಗಳಿಗೆ, ಹುಂಜಗಳಿಗೆ ಜನ್ಮ ನೀಡಿದಳು. ಗೃಧ್ರ ರಾಣಹದ್ದುಗಳು ಜನ್ಮ ನೀಡಿದಳು. ಶುಚಿಯು ಜಲಚರಗಳಿಗೆ ಜನ್ಮ ನೀಡಿದಳು. ಸುಗ್ರೀವಿಯು ಕುದುರೆಗಳು, ಒಂಟೆಗಳು ಮತ್ತು ಕತ್ತೆಗಳಿಗೆ ಜನ್ಮ ನೀಡಿದಳು. ಕಶ್ಯಪನ ಹೆಂಡತಿ ವಿನತಿಗೆ 2 ಗಂಡು ಮಕ್ಕಳಿದ್ದರು, ಗರುಡ ಮತ್ತು ಅರುಣ. ಕಶ್ಯಪನ ಹೆಂಡತಿ ಸುರಸಾನ ಮಕ್ಕಳು ಅಳೆಯಲಾಗದ ಪರಾಕ್ರಮದ 1000 ಸರ್ಪಗಳು ಇದ್ದರು. ಕಶ್ಯಪನ ಹೆಂಡತಿ ಕದ್ರು 1000 ನಾಗರ ಮಕ್ಕಳನ್ನು ಹೊಂದಿದಳು. ಕದ್ರುವಿನ ಪುತ್ರರು ಬಹಳ ಬಲಿಷ್ಠರಾಗಿದ್ದರು ಮತ್ತು ಅಳೆಯಲಾಗದ ಶಕ್ತಿ ಮತ್ತು ಪರಾಕ್ರಮವನ್ನು ಹೊಂದಿದರು. ಶೇಷ, ವಾಸುಕಿ, ತಕ್ಷಕ, ಐರಾವತ, ಮಹಾಪದ್ಮ, ಕಂಬಳ, ಅಶ್ವತ್ಥರ, ಎಲಪತ್ರ, ಶಂಖ, ಕಾರ್ಕುಟಕ, ಧನಂಜಯ, ಮಹಾನೀಲ, ಮಹಾಕರ್ಣ, ಧನಂಜಯ, ಮಹಾನೀಲ, ಮಹಾಕರ್ಣ, ಧನರಷ, ಪುರುಷಾಯು, ದೂರ್ಮುಖ, ಸುಮುಖ, ಶಂಖ, ಶಂಖಪಾಲ, ಕಪಿಲ, ವಾಮನ, ನಹುಷ, ಶಂಕರೋಮನ, ಮಣಿ ಮತ್ತು ಇತರರು. ಅವರ ಪುತ್ರರು ಮತ್ತು ಮೊಮ್ಮಕ್ಕಳು 100 ಮತ್ತು 1000 ಸಂಖ್ಯೆಯಲ್ಲಿದ್ದರು. 14,000 ಕ್ರೂರ ಹಾವುಗಳು ಗಾಳಿಯಲ್ಲಿ ವಾಸಿಸುತ್ತಿದ್ದವು. ಕಶ್ಯಪನ ಪತ್ನಿ ಸುರಭಿ ಹಸುಗಳು ಮತ್ತು ಎಮ್ಮೆಗಳಿಗೆ ಜನ್ಮ ನೀಡಿದಳು. ಕಶ್ಯಪನ ಹೆಂಡತಿ ಇರ ಮರಗಳು, ಬಳ್ಳಿಗಳು, ಸಸ್ಯಗಳು ಮತ್ತು ಹುಲ್ಲಿನ ಜಾತಿಗಳಿಗೆ ಜನ್ಮ ನೀಡಿದಳು. ಕಶ್ಯಪನ ಪತ್ನಿ ಕಸ ಯಕ್ಷ ಮತ್ತು ರಾಕ್ಷಸರಿಗೆ ಜನ್ಮ ನೀಡಿದಳು. ಕಶ್ಯಪನ ಪತ್ನಿ ಮುನಿಯು ಅಪ್ಸರೆಯರಿಗೆ ಜನ್ಮ ನೀಡಿದಳು. ಕಶ್ಯಪನ ಪತ್ನಿ ಅರಿಷ್ಟಳು ಗಂಧರ್ವರಿಗೆ ಜನ್ಮ ನೀಡಿದಳು. ಹೀಗೆ ಕಶ್ಯಪನ ಈ ವಂಶಸ್ಥರು ಚಲನಶೀಲ ಮತ್ತು ಚಲನರಹಿತ ಜೀವಿಗಳನ್ನು ಒಳಗೊಂಡಿದ್ದಾರೆ. ಅವರ ಪುತ್ರರು ಮತ್ತು ಮೊಮ್ಮಕ್ಕಳು 100 ಮತ್ತು 1000 ಸಂಖ್ಯೆಯಲ್ಲಿದ್ದಾರೆ. ಈ ಚಕ್ರವು ಪ್ರತಿ ಮನ್ವಂತರದಲ್ಲಿ ಬದಲಾಗುತ್ತದೆ. ಸೋಮನ 27 ಪತ್ನಿಯರು 27 ನಕ್ಷತ್ರಪುಂಜಗಳಾಗಿದ್ದರು. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಅಶ್ಲೇಷ, ಮಾರ್ಗ, ಪೂರ್ವ, ಫಾಲ್ಗುಣ, ಉತ್ತರ ಫಾಲ್ಗುಣ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶಾರ್ವಣ, ಪೂರ್ವಭದ್ರ, ಉತ್ತರಭದ್ರ ಮತ್ತು ರೇವತಿ. ದಕ್ಷನು ತನ್ನ 4 ಮಗಳನ್ನು ಋಷಿ ಅರಿಷ್ಟನೇಮಿಗೆ ಕೊಟ್ಟನು. ಅವರು 16 ಮಕ್ಕಳಿಗೆ ಜನ್ಮ ನೀಡಿದರು ಮತ್ತು ಜೈನ ಧರ್ಮವನ್ನು ಪ್ರಾರಂಭಿಸಿದರು. ಋಷಿ ಬಹುಪುತ್ರನು ದಕ್ಷನ 2 ಪುತ್ರಿಯರನ್ನು ಮದುವೆಯಾದನು ಮತ್ತು ವಿದ್ಯುತ್ ಎಂಬ 4 ಗಂಡು ಮಕ್ಕಳನ್ನು ಹೊಂದಿದನು. ಅವರಿನಿಂದನೇ ಮಿಂಚಿಗೆ ಕಾರಣನಾಯಿತು. ದಕ್ಷನ 2 ಹೆಣ್ಣು ಮಕ್ಕಳು ಋಷಿ ಅಂಗೀರಸರಿಗೆ ನೀಡಲಾಯಿತು. ದಕ್ಷ 2 ಪುತ್ರಿಯರು ಸ್ಮೃತಿ ಮತ್ತು ಸ್ವಾದ ಋಷಿ ಅಂಗೀರಸರಿಗೆ ನೀಡಲಾಯಿತು. ಉತತ್ಯ, ಬೃಹಸ್ಪತಿ, ಸುಧನ್ವ ಮತ್ತು ಗೌತಮರನ್ನು ಅಂಗೀರಸ ಋಷಿಯ ಪುತ್ರರೆಂದು ಗುರುತಿಸಲಾಗಿದೆ. ಇಡೀ ವಿಶ್ವವೇ ಭಗವಾನ್ ಹರಿಗೆ ಸೇರಿದ್ದು. ಜೀವಿಗಳ ಈ ಸೃಷ್ಟಿಯನ್ನು ಸಂಪೂರ್ಣವಾಗಿ ತಿಳಿದವರವನಿಗೆ ಹಿಂಜರಿತದ ಭಯವಿಲ್ಲ. ಈ ಸಂಪೂರ್ಣ ಸೃಷ್ಟಿಯನ್ನು ಮೊದಲು ಬ್ರಹ್ಮನು ತನ್ನ ಮನಸ್ಸಿನಲ್ಲಿ ಜನಿಸಿದ ದಕ್ಷನಿಗೆ ಹೇಳಿದನು. ಇದಾದ ನಂತರ ಮತ್ತೆ ಋಷಿ ರೋಮಹರ್ಷನ ಮೂಲಕ ನೈಮಿಷಾರಣ್ಯದಲ್ಲಿದ್ದ ಎಲ್ಲ ಋಷಿಗಳಿಗೆ ಹೇಳಿದರು. ವೇದಗಳಲ್ಲಿ ಉಲ್ಲೇಖಿಸಿರುವ ಈ ಅದ್ಭುತ ಕಥೆಯನ್ನು ನಾವು ಕೇಳಿದಾಗ ಅದು ಜನರನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತದೆ. ಆರಂಭದಲ್ಲಿ ಸೃಷ್ಟಿಯ ಈ ವೃತ್ತಾಂತವನ್ನು ಕೇಳಿದ ನಂತರ ಒಬ್ಬ ಮನುಷ್ಯನು ದೀರ್ಘ ಆಯುಷ್ಯು, ಸುಪ್ರಸಿದ್ಧ ಮತ್ತು ಸಂತತಿಯಿಂದ ಆಶೀರ್ವಾದಿಸುತ್ತಾನೆ. ಅವನು ಬಯಸಿದ ಗುರಿಯನ್ನು ಸಾಧಿಸುವವನು. ಇದಿಷ್ಟು ಸೃಷ್ಟಿಯ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.